ದನಕೊಟ್ಟಿಗೆಗಳು 45 ಮಾಡಿದ್ದಾರೆ. ಎರೆಹುಳು ಘಟಕ 6, ಸೋಪ್ ಪಿಟಿಗಳು 7, ಶಾಲಾ ಶೌಚಾಲಯ 3, ಸಿಸಿ ರಸ್ತೆ 2, ಶಾಲಾ ಕಾಂಪೌಂಡ್ 2, ಕಾಲುವೆ ಅಭಿವೃದ್ಧಿ 2, ರಸ್ತೆ 2, ಕೆರೆಯಲ್ಲಿ ಹೂಳು 3 ಮಾಡಿದ್ದಾರೆ. ಗೋಕುಂಟೆ ರಿಪೀಟ್ಮೆಂಟ್, ಡ್ರೈನೇಜು, ಕಾಲುವೆ ಮತ್ತು ರಿಪೀಟ್ಮೆಂಟ್ 5 ಮಾಡಿದ್ದಾರೆ. ತಿರುವು ಕಾಲುವೆ 14, ತೋಟಗಾರಿಕೆ 14 ಕಾಮಗಾರಿ, ಕೃಷಿ 7, ರೇಷ್ಮೆ 8, ಅರಣ್ಯ 23. ಒಟ್ಟಾರೆಯಾಗಿ 163 ಕಾಮಗಾರಿಗಳನ್ನ ಒಂದು ವರ್ಷ ಅವಧಿಯಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಟ್ಟಾರೆ ಅಮೌಂಟ್ 1,491,813 ರೂಪಾಯಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಇಷ್ಟು ಎಲ್ಲ ಇಲಾಖೆಗಳು ಜಿಪಿ ಎಲ್ಲ ಸೇರಿ ಖರ್ಚು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಯಾವ ಏನೇನು ಖರ್ಚು ಮಾಡಿದ್ದಾರೆ, ಏನೇನು ಇದು ವರ್ಕು ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ಹೋಗ್ತೀನಿ. ಅದು ನಿಮ್ಮ ಊರಲ್ಲಿ ಆಗಿಲ್ಲ ಅಂತ ಇವಾಗ ಹೇಳ್ಬೋದು. ಅದನ್ನು ಫ್ರೀ ಆಗುತ್ತೆ. ಅದೇನು ಆಗಿಲ್ಲ ಅಂತಂದ್ರೆ ಇವಾಗ ಪಿಡಿಒ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅದ್ರ ಪೂರ್ವ ದಾಖಲೆ ಕೊಟ್ಟರೆ ನಾವು ಮತ್ತೆ ನಾವು ಪ್ರಕಾರ ಹೇಗೆ ಬಂದ್ಬೋದು. ಹನುಮನಹಳ್ಳಿ ಗ್ರಾಮದ ಲಕ್ಷ್ಮಪ್ಪ ಜಮೀನಿಂದ ವೆಂಕಟಮ್ಮಪ್ಪ ಜಮೀನಿನವರೆಗೂ ಡ್ರೈನೇಜ್ ಕಾಮಗಾರಿ, ಇದಕ್ಕೆ 37,080 ರೂಪಾಯಿ ಆಗಿದೆ. ಹನುಮನಹಳ್ಳಿ ವೆಂಕಟೇಶಪ್ಪ ಜಮೀನಿಂದ ಸುಬ್ರಹ್ಮಣ್ಯ ಜಮೀನಿನವರೆಗೂ ಡ್ರೈನೇಜ್. ಭೀಮಾಪುರ ಗ್ರಾಮದ ಚನ್ನಪ್ಪ ಮನೆಯಿಂದ ಸರ್ಕಾರಿ ಶಾಲೆಯವರೆಗೂ ತಿರುವು ಕಾಲುವೆ. ಮೇಲೇರಿ ಗ್ರಾಮದ ರಾಮಚಂದ್ರಪ್ಪ ಮನೆಯಿಂದ ಮುನಿವೆಂಕಟಪ್ಪ ಮನೆಯವರೆಗೂ ಡ್ರೈನೇಜ್. ಬಂಡರಹಳ್ಳಿ ಶಿವಮ್ಮ ಮನೆಯಿಂದ ಮುಖ್ಯ ರಸ್ತೆವರೆಗೂ ತಿರುವು ಕಾಲುವೆ. ಕೊತ್ಮಂಗಲ ಗ್ರಾಮದ ಈಶ್ವರ ದೇವಸ್ಥಾನದಿಂದ ಎಸ್ಟಿ ಮಸಾಣವರೆಗೂ ತಿರುವು ಕಾಲುವೆ. ಬಂಡರಹಳ್ಳಿ ಗ್ರಾಮದ ಬಚ್ಚಪ್ಪನವರ ಕಚ್ಚೆಯಿಂದ ಪಾಲಾ ನದಿ ತಿರುವು ಕಾಲುವೆ ಮತ್ತು ಬಂಡೆ ಕಡೆ ಹೋಗುವ ದಾರಿ. ಬಂಡರಹಳ್ಳಿ ಗ್ರಾಮದ ಗಂಗಪ್ಪ ಮನೆಯಿಂದ ಬಸ್ ನಿಲ್ದಾಣವರೆಗೂ ತಿರುವು ಕಾಲುವೆ. ಮೇಲೇರಿ ಗ್ರಾಮದ ಒತ್ನೂರು ವಿ ನಾಚಣ್ಣ ಜಮೀನಿಂದ ಕೃಷ್ಣಪ್ಪನವರ ಜಮೀನಿನವರೆಗೂ ತಿರುವು ಕಾಲುವೆ. ಮೇಲೇರಿ ಗ್ರಾಮದ ಹೊಲಿದಾರಿಗೆ ಕೃಷ್ಣಪ್ಪನವರ ಜಮೀನ್ ಮೋರಿ. ಕೊತ್ಮಂಗಲ ಗ್ರಾಮದ ವೀಲ್ ಬಳಿ ಮೋರಿ ಮತ್ತು ಕಾಲುವೆ. ಹನುಮನಹಳ್ಳಿ ಗ್ರಾಮದ ಮುನಿಯಪ್ಪ ಜಮೀನಿನಲ್ಲಿ ಶ್ರೀನಿವಾಸ್ ಜಮೀನಿನವರೆಗೂ ತಿರುವು ಕಾಲುವೆ. ಅನಂತಪುರ ಗ್ರಾಮದ NH75 ಮುಖ್ಯ ರಸ್ತೆಯಿಂದ ರಾಜಪಳವಳ್ಳಿ ತಿರುವು ಕಾಲುವೆ. ಅನಂತಪುರ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ NH4 ಮುಖ್ಯ ರಸ್ತೆಗಳು ತಿರುವು ಕಾಲುವೆ. ಕುರುಬನಹಳ್ಳಿ ಗ್ರಾಮದ ಲಕ್ಷ್ಮಕ್ಕ ಚನ್ನಕೃಷ್ಣಪ್ಪನವರ ಮನೆ ಹತ್ತಿರ ವೈಯಕ್ತಿಕ ಕಾಮಗಾರಿ ಇಂಗುಗುಂಡಿ. ಬಂಡರಹಳ್ಳಿ ಗ್ರಾಮದ ಪದ್ಮಮಲೆ ನಾರಾಯಣಸ್ವಾಮಿ ಅವರ ಮನೆ ಹತ್ತಿರ ಇಂಗುಗುಂಡಿ. ಬಂಡರಹಳ್ಳಿ ಗ್ರಾಮದ ಷಣ್ಮುಖ ಬಿನ್ ಮುರುಗೇಶ್ ಅವರ ಮನೆ ಹತ್ತಿರ ಇಂಗುಗುಂಡಿ. ಬಂಡರಹಳ್ಳಿ ಗ್ರಾಮದ ವಿ ನಾಗೇಶ್ ಬಿನ್ ವೆಂಕಟಸ್ವಾಮಿ ಮನೆ ಹತ್ತಿರ ಇಂಗುಗುಂಡಿ. ಬಂಡರಹಳ್ಳಿ ಗ್ರಾಮದ ಹರೇಂದ್ರ ಬಿನ್ ಚಿಕ್ಕ ವೆಂಕಟೇಶಪ್ಪನವರ ಮನೆ ಹತ್ತಿರ ಎರೆಹುಳು ತೊಟ್ಟಿ. ಹನುಮನಹಳ್ಳಿ ಗ್ರಾಮದ ಬನಹಳ್ಳಿ ಕೃಷ್ಣಪ್ಪನವರ ದನಕೊಟ್ಟಿಗೆ. ಹನುಮನಹಳ್ಳಿ ಗ್ರಾಮದ ಪದ್ಮಮ್ಮ ನಾರಾಯಣಪ್ಪನವರ ಮನೆ ಹತ್ತಿರ ದನಕೊಟ್ಟಿಗೆ. ಕುರುಬನಹಳ್ಳಿ ಗ್ರಾಮದ ಸರಿತಾಕೋ ಮನೋಹರ್ ಅವರ ಮನೆ ಹತ್ತಿರ ದನಕೊಟ್ಟಿಗೆ. ಹನುಮನಹಳ್ಳಿ ಗ್ರಾಮದ ಮಂಜುನಾಥ್ ಬಿನ್ ನಂಜುಂಡಪ್ಪನವರ ಮನೆ ಹತ್ತಿರ ದನಕೊಟ್ಟಿಗೆ. ನಲ್ಲೂರು ಗ್ರಾಮದ ವೆಂಕಟೇಶ್ವರಪ್ಪೋ ತಮ್ಮಣ್ಣನವರ ಮನೆ ಹತ್ತಿರ ಕುರಿಶೆಡ್ಡು. ಕುರುಬನಹಳ್ಳಿ ಗ್ರಾಮದ ಸಾವಿತ್ರಮ್ಮಪ್ಪೋ ಕೃಷ್ಣಪ್ಪನವರ ಮನೆ ಹತ್ತಿರ ದನಕೊಟ್ಟಿಗೆ. ಕುರುಬನಹಳ್ಳಿ ಗ್ರಾಮದ ಸರಸ್ವತಮ್ಮ ಮತ್ತು ಕೃಷ್ಣಪ್ಪನವರ ಮನೆ ಹತ್ತಿರ ದನಕೊಟ್ಟಿಗೆ. ಕುರುಬನಹಳ್ಳಿ ಗ್ರಾಮದ ಕುಂಟಪ್ಪ ಬಿನ್ ಮುನಿವೆಂಕಟಪ್ಪನವರ ಮನೆ ಹತ್ತಿರ ದನಕೊಟ್ಟಿಗೆ. ಹನುಮನಹಳ್ಳಿ ಗ್ರಾಮದ ರೂಪಾ ಲೋಕೇಶ್ ದನಕೊಟ್ಟಿಗೆ. ಎಂ ಅಗ್ರಹಾರ ಗ್ರಾಮದ ಮುಂಡತಮ್ಮ ಮುನಿವೆಂಕಟಪ್ಪನವರ ಮನೆ ಹತ್ತಿರ ದನಕೊಟ್ಟಿಗೆ. ಎಂ ಗ್ರಾಮ ಶ್ರೀರಾಮ್ ಬಿನ್ ಆಂಜನಪ್ಪನವರ ಮನೆ ಹತ್ತಿರ ದನಕೊಟ್ಟಿಗೆ. ಅನಂತಪುರ ಗ್ರಾಮದ ಗಂಗಮ್ಮ ದೇವಸ್ಥಾನದಿಂದ ಮುಖ್ಯ ರಸ್ತೆವರೆಗೂ ಕಚ್ಚಾ ರಸ್ತೆ ಮತ್ತು 2 ಕಡೆ ಮೋರಿ. ಬಂಡರಹಳ್ಳಿ OHT ಇಂದ ಡೈರಿವರೆಗೂ ರಸ್ತೆ ಅಭಿವೃದ್ಧಿ. ಬಂಡರಹಳ್ಳಿ ಗ್ರಾಮದ ಶಿವಮ್ಮ ಮನೆಯಿಂದ ಮುಖ್ಯ ರಸ್ತೆವರೆಗೂ ಸಿಸಿ ರಸ್ತೆ. ಬಂಡರಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಚೌಡೇಶ್ವರಿ ದೇವಸ್ಥಾನವರೆಗೂ ರಸ್ತೆ ಅಭಿವೃದ್ಧಿ. ಎಂ ಅಗ್ರಹಾರ ಗ್ರಾಮದ ದೊಡ್ಡಗೌಡರ ಮನೆಯಿಂದ OH ಕಾಲೋನಿವರೆಗೂ ರಸ್ತೆ ಅಭಿವೃದ್ಧಿ. ಹನುಮನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಚೌಡೇಶ್ವರಿ ದೇವಸ್ಥಾನವರೆಗೂ ರಸ್ತೆ ಅಭಿವೃದ್ಧಿ. ಬಂಡರಹಳ್ಳಿ ಗ್ರಾಮದ ಬಚ್ಚಪ್ಪನವರ ಮನೆಯಿಂದ ಸ್ಮಶಾನವರೆಗೂ ರಸ್ತೆ ಅಭಿವೃದ್ಧಿ. ಬಂಡರಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಕುಡಿಯುವ ನೀರು ಬೋರ್ವೆಲ್ವರೆಗೂ ರಸ್ತೆ ಅಭಿವೃದ್ಧಿ. ಅಗ್ರಹಾರ ಗ್ರಾಮದ ಗೀತಾ ಜಮೀನಿನಿಂದ ಕೆರೆಕಟ್ಟೆ ಹತ್ತಿರ ರಸ್ತೆ ಅಭಿವೃದ್ಧಿ. ಎಂ ಅಗ್ರಹಾರ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶೌಚಾಲಯ. ಕುರುಬನಹಳ್ಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶೌಚಾಲಯ.
ಮಲ್ಲಿಕುಂಟೆ ಕೆರೆಯಲ್ಲಿ ಗೋಕುಂಟೆ ಮತ್ತು ರಿವಿಟ್ಮೆಂಟ್ ಕಾಮಗಾರಿ. ಕುರುಬ್ರಳ್ಳಿ ಗ್ರಾಮದ ಕುಡಿಯುವ ನೀರಿನ ಬೋರ್ವೆಲ್ ರೀಚಾರ್ಜ್ ಫೀಲ್ಡ್. ಹನುಮನಹಳ್ಳಿ ಗ್ರಾಮದ ಬನ್ಕುಂಟೆ ಕೆರೆಯಲ್ಲಿ ಹೂಳೆತ್ತುವುದು. ಹನುಮನಹಳ್ಳಿ ಗ್ರಾಮದ ಬನ್ಕುಂಟೆ ಕೆರೆ ಹೂಳೆತ್ತುವುದು ಮತ್ತು ಮುಂದುವರಿದ ಕಾಮಗಾರಿ. ಹನುಮನಹಳ್ಳಿ ಗ್ರಾಮದಲ್ಲಿ ಅಮೃತ ಸರೋವರ ಯೋಜನೆಯಲ್ಲಿ ಬನ್ಕುಂಟೆ ಕೆರೆಯಲ್ಲಿ ಹದ್ದುಬತ್ತಿನಲ್ಲಿ ರಿವಿಟ್ಮೆಂಟ್ ಮತ್ತು ಕಚ್ಚಾ ರಸ್ತೆ. ಕೂರ್ನಹಳ್ಳಿ ಗ್ರಾಮದ ಕೊತ್ತಮಂಗಲ ರಸ್ತೆಯಿಂದ ಮೋರಿವರೆಗೂ ಕಾಲುವೆ ಮತ್ತು ರಿವಿಟ್ಮೆಂಟ್. ಈಗಾಗಲೇ ಈ ಊರುಗಳೆಲ್ಲರೂ ಇಷ್ಟು ಕಾಮಗಾರಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಹೇಳ್ಬೋದು. ನರೇಗಾ ಯೋಜನೆಯಲ್ಲಿ ಇಷ್ಟು ಕೆಲಸಗಳನ್ನು ನಾವು ಹೋಗಿ ವಿಸಿಟ್ ಮಾಡಿದೀವಿ. ನರೇಗಾ ಸಂಬಂಧಪಟ್ಟಂಗೆ ಪಂಚಾಯತ್ನಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇದು ಅಮೌಂಟ್ ಆಗಿದೆ. PRD ಇಲಾಖೆಯವರು ಮಾತ್ರ ನಮ್ಗೆ ಕೈ ಕೊಟ್ಟಿಲ್ಲ. ಆ ಕಾಮಗಾರಿಯನ್ನು ನಾವು ಎಲ್ಲಿಂದ ನೋಡೋಕ್ಕಾಗಿಲ್ಲ. ಅವರೇ ನೋಡಿಸ್ಬೇಕು. ಅವರು ಬಂದಿರಲಿಲ್ಲ. ಸೊ ಅದನ್ನ ನಾವು ಅದನ್ನ ಅಬ್ಜೆಕ್ಷನ್ ಇಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇದನ್ನು PDO ಸರ್ ಅವರಿಗೆ ರಿಪೋರ್ಟ್ ಕೊಡ್ತೀವಿ. ಈಗ ಮತ್ತೆ ನಿಮ್ಮಲ್ಲಿ ಮತ್ತೆ 15ನೇ ಹಣಕಾಸು ಯೋಜನೆ ಆಗಿದೆ. 15ನೇ ಹಣಕಾಸು ಯೋಜನೆಯಲ್ಲಿ ನಿಮ್ಮ ಪಂಚಾಯತ್ನಲ್ಲಿ 1 ವರ್ಷ ಯೋಜನೆಯಲ್ಲಿ ಒಟ್ಟಾರೆಯಾಗಿ ನಿಮ್ಮಲ್ಲಿ ಕಂತು ವೈಸ್ 5 ಕಂತಲ್ಲಿ ಬಿಡುಗಡೆ ಮಾಡಿದ್ದಾರೆ. ಯಾವ ದಿನಾಂಕದಲ್ಲಿ ಎಷ್ಟು ಅಮೌಂಟ್ ಬಿಡುಗಡೆ ಆಗಿದೆ ಅಂತ ಹೇಳ್ತೀನಿ. ಫಸ್ಟ್ ಕಂತು 20/4/2022 9,20,000